ನಮಸ್ಕಾರ. ಇವತ್ತಿನ ವಾರ್ತೆಗಳಿಗೆ ಸ್ವಾಗತ. ಹಲೋ ಡೈಮಂಡ್ಸ್, ಇವತ್ತು ಒಂದು ಹೊಸ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೊಸದೇನಲ್ಲ, ಇದು ತುಂಬಾ ಹಳೆ ಸ್ಕ್ಯಾಮ್. ಇದು ಆಲ್ಮೋಸ್ಟ್ 2 ವರ್ಷದ ಮೇಲೆಯಿಂದ ಈ ಸ್ಕ್ಯಾಮ್ ನಡೀತಾ ಇದೆ. ಸೊ ಡಿಜಿಟಲೈಸ್ ಆಗ್ತಾ ಸ್ಕ್ಯಾಮರ್ಸ್ ಯಾವ ರೀತಿ ದುಡ್ಡು ಮಾಡೋದು ಅಂತ ಸುಮಾರು ಹೊಸ ದಾರಿಗಳನ್ನ ಹುಡುಕ್ತಾ ಇದ್ದಾರೆ. ಈ ಸ್ಕ್ಯಾಮ್ ಅಲ್ಲಿ ಇವತ್ತು ನಮ್ಮ ಫಾಲೋವರ್ಸ್ ಒಬ್ರು ಸಿಕ್ಕಾಕೊಂತ ಇದ್ರು. ಸೊ ಅವರು ಇದರಿಂದ ಯಾವ ರೀತಿ ತಪ್ಪಿಸ್ಕೊಂಡ್ರು, ಇದ್ರಲ್ಲಿ ಏನೇನೆಲ್ಲ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಈ ಸ್ಕ್ಯಾಮ್ ಸ್ಟಾರ್ಟ್ ಆಗೋದು ವಾಟ್ಸ್ಆಪ್ ಮೆಸೇಜ್ ಇಂದ. ಹಾಯ್ ಅಂತ ಒಂದು ಮೆಸೇಜ್ ಬರುತ್ತೆ. ಇವರು ಯಾರು ನೀವು ಅಂತ ಕೇಳಿದಾರೆ, ಅಲ್ಲಿಂದ ಒಂದು ಮೆಸೇಜ್ ಬರುತ್ತೆ, ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅವೈಲೇಬಲ್ ಇದೆ, ದಿನಕ್ಕೆ ಹೆಂಗಿಲ್ಲ ಅಂದ್ರೆ 2000 ದಿಂದ 5000 ರೂಪಾಯಿ ಮನೇಲೆ ಕುತ್ಕೊಂಡು ಮಾಡ್ಕೊಬಹುದು ಅಂತ ಹೇಳಿರ್ತಾರೆ. ಇವರು ಸರಿ ಆಯ್ತು, ಏನ್ ಕೆಲಸ ಅಂತ ಕೇಳಿದ್ರೆ ಜಸ್ಟ್ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ಇದರಲ್ಲಿ ಸ್ವಲ್ಪ ಪ್ರೊಫೈಲ್ ಗಳಿಗೆ ರಿವ್ಯೂ ಹಾಕ್ಬೇಕು ಅಂತ. ಓಕೆ ಡನ್, ಈಸಿಯಾಗಿ ಇದೆಯಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿ ಒಂದು 5 ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂತ ಇವರು ಟಾಸ್ಕ್ ನ ಅಕ್ಸೆಪ್ಟ್ ಮಾಡ್ತಾರೆ. ಫಸ್ಟ್ ಇವ್ರು ಏನಾದ್ರು ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರೆ ಬೋನಸ್ ಅಂದ್ಬಿಟ್ಟು 210 ರೂಪಾಯಿ ಪೇ ಮಾಡ್ತೀವಿ ಅಂತ ಹೇಳಿರ್ತಾರೆ. ಇವರು ಆಯ್ತು ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ, 210 ರೂಪಾಯಿ ಕೂಡ ಬರುತ್ತೆ. ನಮ್ಮ ಏಜೆಂಟ್ ಮಿಕ್ಕಿದನ್ನ ಗೈಡ್ ಮಾಡ್ತಾರೆ ಅಂತ ನಿಮ್ಮನ್ನ ಟೆಲಿಗ್ರಾಮ್ ಕರೀತಾರೆ. ಸೊ ಅಲ್ಲಿ ನಿಮ್ಮನ್ನ ಒಂದು ಗ್ರೂಪ್ ಗೆ ಜಾಯಿನ್ ಮಾಡಿಸ್ತಾರೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಏನಾಗುತ್ತೆ ಅಂದ್ರೆ 1 by 1 ನಮ್ಗೆ ಇಷ್ಟು ರಿಸೀವ್ ಆಗಿದೆ, ನಾವ್ ಇಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ, ನಮ್ಗೆ ಇಷ್ಟು ಪೇಮೆಂಟ್ ರಿಸೀವ್ ಆಗಿದೆ ಅಂದ್ಬಿಟ್ಟು ಒಂದೊಂದೇ ಸ್ಕ್ರೀನ್ ಶಾಟ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದ್ರೆ ಅದರಲ್ಲಿ ಹೊಸ ಯೂಸರ್ ಗೆ ಇವಾಗ ತಾನೇ ಜಾಯ್ನ್ ಆಗಿರ್ತಾರಲ್ಲ, ಅವ್ರಿಗೆ ಯಾವ್ದೇ ರೀತಿ ಮೆಸೇಜ್ ಮಾಡೋ ಆಕ್ಸೆಸ್ ಕೊಟ್ಟಿರೋದಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಆಲ್ಮೋಸ್ಟ್ ಅವ್ರ ಟೀಮ್ ಅವರೇ ಅಂತಾನೆ ಅನ್ಸುತ್ತೆ. ಬಟ್ ಆದ್ರೆ ಅದು ಅವ್ರ ಟೀಮ್ ಅವರೇ ಆಗಿರುತ್ತೆ. ಅದು ನಿಮ್ಗೆ ಅನ್ನಿಸ್ಬಾರ್ದು ಅಂತ ಡಿಫ್ರೆಂಟ್ ಫೋನ್ ಪೇ, ಗೂಗಲ್ ಪೇ ಈ ತರ ಬೇರೆ ಅಪ್ಲಿಕೇಶನ್ ಗಳಿಂದ ಸ್ಕ್ರೀನ್ ಶಾಟ್ ಗಳಲ್ಲಿ ಬಿಡ್ತಾ ಇರ್ತಾರೆ. ನೀವು ಅದನ್ನ ನೋಡಿ ಓಕೆ ಇವರೆಲ್ಲ ಇಷ್ಟಿಷ್ಟು ದುಡಿತಾ ಇದಾರೆ ಅನ್ನೋ ಭ್ರಮೇಲ್ ಬೀಳ್ತೀರಾ. ಸೊ ಅದೇ ರೀತಿ ಇವ್ರು ಕೂಡ ಭ್ರಮೇಲ್ ಬಿದ್ದಿದ್ರು. 210 ರೂಪಾಯಿ ಬಂದಿದ ತಕ್ಷಣ ಯಾರಿಗಾದ್ರೂ ಆಗ್ಲಿ ಒಂದು ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಇವರ ಫಸ್ಟ್ ಪ್ಲಾನ್ ಬಂದ್ಬಿಟ್ಟು ಟೋಟಲ್ 10 ಟಾಸ್ಕ್ ನ ಮಾಡ್ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ 5 ಟಾಸ್ಕ್ ಗಳನ್ನ ಕೊಡ್ತಾರೆ. 5 ಟಾಸ್ಕ್ ನ ಕೊಟ್ಟು 5 ಕಂಪ್ಲೀಟ್ ಮಾಡಿಸಿ 1000 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ 1500 ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಇವರ ಗೇಮ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಸರಿ ಆಯ್ತು, ಮೊದ್ಲೇ 210 ರೂಪಾಯಿ ಹಾಕಿದಾರಲ್ವಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇವರು 1000 ರೂಪಾಯಿನ ಹಾಕ್ತಾರೆ. ಉಳಿದ 6 ಟಾಸ್ಕ್ ಗಳನ್ನು ಕಂಪ್ಲೀಟ್ ಮಾಡ್ತಾರೆ. ಟೋಟಲ್ ಇಲ್ಲಿಗೆ ಆ ಒಂದು ಲೆವೆಲ್ ನ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಇವ್ರ ಅಕೌಂಟ್ ಗೆ 1500 ರೂಪಾಯಿ ಕೂಡ ಕ್ರೆಡಿಟ್ ಆಗುತ್ತೆ, ಅದು ವಿತ್ ಇನ್ ಅವರ್. ಸೊ ಇವಾಗ ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ. ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ 3000 ರೂಪಾಯಿ ಡಿಪಾಸಿಟ್ ಮಾಡೋದಕ್ಕೆ ಹೇಳ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾಸ್ಕ್ ಮಾಡೋದಕ್ಕೆ 3000 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ 4300 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅರ್ನಿಂಗ್ ಆಗಿರುತ್ತೆ. 6ನೇ ಟಾಸ್ಕ್ ಬಂದ್ಬಿಟ್ಟು ನಮ್ಗೆ ಒಂದು ಟ್ರೇಡಿಂಗ್ ಅಪ್ಲಿಕೇಶನ್ ಗೆ ರೀಡೈರೆಕ್ಟ್ ಮಾಡ್ತಾರೆ. ಇದು ಯಾವುದೇ ಜೆನ್ಯೂನ್ ಟ್ರೇಡಿಂಗ್ ಅಪ್ಲಿಕೇಶನ್ ಅಲ್ಲ, ಇವರೇ ಬಿಲ್ಡ್ ಮಾಡಿರುವಂತ ಒಂದು ಫೇಕ್ ಆಪ್ ಆಗಿರುತ್ತೆ. ಇವ್ರು ಹೇಳ್ದಂಗೆಲ್ಲ ಅದು ಕೇಳ್ತಾ ಇರುತ್ತೆ. ಇವ್ರು ಅದನ್ನ ಯಾವ ರೀತಿ ಪುಷ್ ಮಾಡ್ತಾರೋ ಆ ರೀತಿ ನಮ್ಗೆ ಅದರಲ್ಲಿ ಟ್ರೇಡಿಂಗ್ ಇನ್ಸೈಟ್ಸ್ ಆದ್ರೆ ತೋರಿಸ್ತಾ ಇರುತ್ತೆ. ಅದರಲ್ಲಿ ಕ್ಯಾಂಡಲ್ಸ್ ಬರುತ್ತೆ, ನಿಮ್ಗೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಅದು ಕಾಲ್ ಅಪ್ ಡೌನ್ ಆಗ್ತಾ ಇರುತ್ತಲ್ಲ. ಸೊ ಇವ್ರು ಬಂದ್ಬಿಟ್ಟು ಇಷ್ಟು ಅಮೌಂಟ್ 3000 ರೂಪಾಯಿನ ಹಾಕಿಸ್ಕೊಂಡು ನೆಕ್ಸ್ಟ್ ಟಾಸ್ಕ್ ಕೊಡ್ತಾರೆ. ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೊ ಇವ್ರು ಗೈಡ್ ಮಾಡ್ತಾರೆ. ಒಂದು ನಂಬರ್ ಕೊಟ್ಬಿಟ್ಟು ಇವರು ಟೀಚರ್, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರು ನಿಮ್ಗೆ ಗೈಡ್ ಮಾಡ್ತಾರೆ ಟ್ರೇಡಿಂಗ್ ಮಾಡೋದ್ರಲ್ಲಿ. ಸೊ ನೀವು ಈ ಅಮೌಂಟ್ ನ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನಿಮ್ಗೆ ಇದರಲ್ಲಿ ಟೀಚರ್ ನ ಗೈಡ್ ತಗೊಂಡು ಬೇಗ ಇದರಲ್ಲಿ ಜಾಸ್ತಿ ಅರ್ನಿಂಗ್ಸ್ ನ ತಗೊಬಹುದು ಅಂತ ಹೇಳಿ ನಂಬಿಸಿ ನಿಮ್ಗೆ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಅವರು ಮೆಸೇಜ್ ಕಳಿಸ್ತಾ ಇರ್ತಾರೆ. ಇಲ್ಲಿ ಬೈ ಅಪ್ ಮತ್ತೆ ಸೆಲ್ ಅಂತ 2 ಆಪ್ಷನ್ ಇರುತ್ತೆ. ಬೈ ಅಪ್ ಅಂದ್ರೆ ನೀವು ಪರ್ಚೇಸ್ ಮಾಡಿ ಅಂತ, ಸೆಲ್ ಅಂದ್ರೆ ಇದು ಡೌನ್ ಫಾಲ್ ಆಗ್ತಾ ಇದೆ, ಇದನ್ನ ಸೆಲ್ ಮಾಡ್ಬಿಡಿ ಅಂತ 2 ಆಪ್ಷನ್ ಇರುತ್ತೆ. ಅವ್ರು ಬೈ ಅಪ್ ಸೆಲ್ ಸಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ನೀವು ಅದನ್ನ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೆ ಅಲ್ಲಿ ಜಸ್ಟ್ ನಂಬರ್ಸ್ ತೋರಿಸ್ತಾ ಇರುತ್ತೆ ಅಷ್ಟೇ. ಸೊ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ 4300 ರೂಪಾಯಿ ಸಹ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ. ಸೊ ಇವ್ರಿಗೂ ಸಹ ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು 7000 ರೂಪಾಯಿ ಡಿಪಾಸಿಟ್ ಮಾಡೋದಕ್ಕೆ ಹೇಳ್ತಾರೆ. 7000 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ 14300 ರೂಪಾಯಿ ಬರುತ್ತೆ ಅಂತ ಹೇಳಿರ್ತಾರೆ. ಸೊ ಇವ್ರಿಗೆ ಆಲ್ರೆಡಿ 1800 ರೂಪಾಯಿ ಸಮಥಿಂಗ್ ಪ್ರಾಫಿಟ್ ಅಲ್ಲಿ ಇದಾರೆ. ಇದು ಬಿಟ್ರೆ ನೆಕ್ಸ್ಟ್ ಇನ್ನೇನಿನ್ನ 7000 ರೂಪಾಯಿ ಹಾಕೋದ್ರ ಬಗ್ಗೆ ಇವರು ಯೋಚನೆ ಮಾಡಿಲ್ಲ. ಇದು ಸ್ಮಾರ್ಟ್ ಥಿಂಗ್. ನನ್ನ ಪ್ರಕಾರ 7000 ರೂಪಾಯಿ ಹಾಕಿದ್ರೆ ಬರ್ತಿತ್ತೇನೋ, ಯಾಕಂದ್ರೆ ಅವ್ರ ಟಾರ್ಗೆಟ್ ಇನ್ನೂ ದೊಡ್ಡದಾಗಿರುತ್ತೆ. ಲಕ್ಷಗಳು ಕೇಳೋ ಟಾರ್ಗೆಟ್ ಇರುತ್ತೆ. ಈ 7000 ರೂಪಾಯಿ ಹಾಕಿದ್ರೆ ಏನ್ ಮಾಡ್ತಿದ್ರು ಅಂದ್ರೆ ನಿಮ್ಗೆ ಆ 7000 ರೂಪಾಯಿನ ಒಂದು ಟ್ರೇಡಿಂಗ್ ಅಪ್ಲಿಕೇಶನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. ಅದು ಫೇಕ್ ಟ್ರೇಡಿಂಗ್ ಅಪ್ಲಿಕೇಶನ್. ಅದ್ರಲ್ಲಿ ಇನ್ವೆಸ್ಟ್ ಮಾಡಿಸಿ ನೀವು ಅದರಲ್ಲಿ ನಿಮ್ಗೆ ದುಡ್ಡು ಬರ್ತಾ ಇದೆ ಅಂದ್ಬಿಟ್ಟು ನೋಡಿ ಇವಾಗ 7000 ರೂಪಾಯಿ ಹಾಕಿದ್ರೆ ನಿಮ್ಗೆ 14300 ರೂಪಾಯಿ ಬಂದಿದೆ ಅಂತ ತೋರಿಸ್ತಾರೆ. ಆ ಅಮೌಂಟ್ ನ ಇವಾಗಲೇ ವಿತ್ಡ್ರಾ ಮಾಡೋದಿದ್ರೆ ಮಾಡಿ, ಇಲ್ಲಾಂದ್ರೆ ಜಸ್ಟ್ 1 ಅವರ್ ಅಥವಾ 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಇದೇ ಅಮೌಂಟ್ ನ ಮತ್ತೆ ರೀಇನ್ವೆಸ್ಟ್ ಮಾಡಿ ನಿಮ್ಗೆ ಇಷ್ಟು ಔಟ್ಪುಟ್ ನ ತಂದು ಕೊಡ್ಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾರೆ. 14300 ರೂಪಾಯಿಗೆ ನನ್ನ ಪ್ರಕಾರ ಒಂದು 30,000 ರೂಪಾಯಿ ರಿಟರ್ನ್ಸ್ ಬರೋ ತರ ಇವ್ರೇನಾದ್ರೂ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಆ 30,000 ಬಂದಿದ ತಕ್ಷಣ ನೀವೇನ್ ಅನ್ಕೊಂತೀರಾ, ಓ ನನಗೆ 30,000 ಬಂದ್ಬಿಟ್ಟಿದೆ, ಮತ್ತೆ ಆ 30,000 ಹಾಕಿದ್ರೆ 60,000 ಬರುತ್ತೆ ಅನ್ನೋ ಭ್ರಮೇಲ್ ಬೀಳ್ತೀರಾ. ಅವಾಗ ಏನ್ ಮಾಡ್ತಾರೆ, ನಿಮ್ಮ ಹತ್ರ ಯಾವ ಲೆವೆಲ್ ವರ್ಗು ದುಡ್ಡು ಕೇಳೋದಕ್ಕಾಗುತ್ತೋ ಆ ಲೆವೆಲ್ ವರ್ಗು ಟ್ರೈ ಮಾಡ್ತಾರೆ. ನಿಮ್ಗೆ ಅಕಸ್ಮಾತ್ 60,000 ರೂಪಾಯಿನ ಡೈರೆಕ್ಟ್ 6 ಲಕ್ಷಕ್ಕೆ ರೀಡೈರೆಕ್ಟ್ ಮಾಡಿದ್ರು ಮಾಡ್ಬೋದು. ಆಲ್ರೆಡಿ ಈ ತರದ ಸ್ಕ್ಯಾಮು ಒಬ್ರಿಗೆ ಆಗಿದೆ. ಮೇ ಬಿ 26 ಲಕ್ಷ ರೂಪಾಯಿ ಸಮಥಿಂಗ್ ಅವ್ರು ಕಳ್ಕೊಂಡಿದ್ದಾರೆ. ಸೊ ಈ ತರ ನಿಮ್ಮನ್ನ ಯಾವ ಲೆವೆಲ್ ಕರ್ಕೊಂಡು ಹೋಗ್ಬೇಕೋ ಆ ಲೆವೆಲ್ ವರ್ಗು ಕರ್ಕೊಂಡು ಹೋಗ್ತಾರೆ. ನಿಮ್ಮ ಹತ್ರ ಎಷ್ಟು ದುಡ್ಡು ವಸೂಲಿ ಮಾಡಕ್
ಆಗುತ್ತೋ ಅಷ್ಟು ದುಡ್ಡನ್ನು ವಸೂಲಿ ಮಾಡ್ತಾರೆ. ಸೊ ಇದೇ ತರ ಸಾಲ ಎಲ್ಲ ಮಾಡಿ ಒಬ್ರು 26 ಲಕ್ಷ ಕೂಡ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ತರ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಅಕಸ್ಮಾತ್ ಪರ್ಸನಲ್ ಆಗಿ ಹೋಗಿ ನೋಡಿದ್ರು ಸಹ ನಿಮ್ಗೆ ದಿನಕ್ಕೆ ಹಿಂಗಿಲ್ಲ ಅಂದ್ರೂ 2-3 ಕೇಸಸ್ ಈ ರೀತಿಯಾಗಿ ಇದ್ದೇ ಇರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಈ ತರದ ಮೆಸೇಜಸ್ ಬಂದ್ರೆ ನೀವು ಸೈಬರ್ ಕ್ರೈಮ್ ದ ಅಫಿಷಿಯಲ್ ನಂಬರ್ ಆದ 1930ಗೆ ಕಾಲ್ ಮಾಡಿ ಅವ್ರಿಗೆ ರಿಪೋರ್ಟ್ ಮಾಡಿ. ಈ ತರದ್ದು ವರ್ಕ್ ಫ್ರಮ್ ಹೋಮ್ ನಿಮ್ಗೆ ದಿನಕ್ಕೆ 2000ದಿಂದ 5000 ರೂಪಾಯಿ ದುಡಿಬಹುದು. ಜಸ್ಟ್ ಸಿಂಪಲ್ ಟಾಸ್ಕ್ ಆನ್ಲೈನ್, ಮತ್ತೆ ನೀವು ಟೆಲಿಗ್ರಾಮ್ ಅಲ್ಲಿ ಬಂದು ಅಥವಾ ಟ್ರೇಡಿಂಗ್ ಮಾಡಿ ಈ ತರ ಎಲ್ಲ ಹೇಳಿದ್ರೆ ಇದನ್ನೆಲ್ಲ ಯಾರು ನಂಬೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಕಂಪ್ನಿ ಹೆಸರನ್ನ ಮೆನ್ಷನ್ ಮಾಡ್ತಾ ಇದೀನಿ ನೋಡಿ. ಇದು ಬಂದ್ಬಿಟ್ಟು ಒಂದು ಪ್ರತಿಷ್ಠಿತ ಟ್ರೇಡಿಂಗ್ ಕಂಪ್ನಿ. ಈ ಕಂಪ್ನಿಯ ಹೆಸರನ್ನ ಯೂಸ್ ಮಾಡ್ಕೊಂಡು ಇವ್ರು ಕಂಪ್ಲೀಟ್ ಕ್ಲೋನ್ ಆಪ್ ನ ಮಾಡಿ, ಕ್ಲೋನ್ ಆಪ್ ವೆಬ್ಸೈಟ್ ನ ಬಿಲ್ಡ್ ಮಾಡಿ ಅದೇ ಹೆಸರಲ್ಲಿ ಇವ್ರು ದಂಧೆನಾದ್ರೆ ನಡೆಸ್ತಾ ಇದ್ದಾರೆ. ಇದೊಂದೇ ಅಲ್ಲ, ನಿಮ್ಗೆ ಇದ್ರಲ್ಲಿ ಇನ್ನೂ ಒಂದು ಸ್ಕ್ಯಾಮ್ ಆಗ್ಬೋದು. ನೀವು ಒಂದು ಸಮ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಲೈಕ್ 10,000, 15,000 ಅಥವಾ 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ನಾನು ಇದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. 20,000 ಡಿವೈಡೆಡ್ ಬೈ ಸಮ್ ಅಮೌಂಟ್, ಇದನ್ನ ನೀವು ಸಮ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂತಾರೆ. ಅದು 20,000 ಅಂತ ನಾನು ಇವಾಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇನ್ನು ಕಮ್ಮಿ ಅಮೌಂಟ್ ಇಂದಾನು ಸ್ಟಾರ್ಟ್ ಮಾಡ್ತಾರೆ. 3,000, 5,000, 10,000 ಇಲ್ಲಿಂದಾನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ 20,000 ರೂಪಾಯಿ ನೀವು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದು ನಿಮ್ಗೆ ಡೈಲಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಡೈಲಿ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂದ್ರೆ 100 ಪೀಸಸ್ ಮಾಡಿದ್ರೆ 100 ದಿನಕ್ಕೆ ರಿಟರ್ನ್ಸ್ ಬರುತ್ತೆ ಅಂದ್ರೆ 200 ರೂಪಾಯಿ ಆಯ್ತು. ಸಮ್ ಅಮೌಂಟ್ ನ ಸೇರಿಸಿ ಕೊಡ್ತಾರೆ. ಲೈಕ್ 250 ಆರ್ 280 ಆರ್ 300 ಆ ತರ ಇರ್ಬೋದು. 300 ಅಂದ್ರೆ ನಿಮ್ಗೆ 100 ದಿನಕ್ಕೆ ಎಷ್ಟು ಬಂತು? 30,000 ರಿಟರ್ನ್ ಬಂತು. 10,000 100 ದಿನಕ್ಕೆ ಬರುತ್ತಲ್ಲ ಅನ್ನೋ ಕಾರಣದಿಂದ ಇದನ್ನ ಹಾಕ್ತೀರಾ. ಸೊ ಇವರು ಸಣ್ಣ ಪುಟ್ಟ ಇದ್ರಲ್ಲಿ ಸ್ಕ್ಯಾಮ್ ಮಾಡೋದಿಲ್ಲ. ಇದನ್ನೇ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಅಭ್ಯಾಸ ಮಾಡ್ಕೊಂತ ಹೋಗ್ತಾ 50,000 ರೂಪಾಯಿ ಇನ್ವೆಸ್ಟ್ ಮಾಡಿಸ್ತಾರೆ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ, 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ. ಆ 2 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನೀವು ಡೈಲಿ ನನಗೆ 2,000 ಪ್ಲಸ್ ಬಡ್ಡಿ ಸೇರಿ ನನಗೆ ಬರ್ತಾ ಇರುತ್ತೆ ಅನ್ನೋ ಭ್ರಮೇಲಿದ್ರೆ ಅದು 100% ಅಲ್ಲಿಗೆ ಕ್ಲೋಸ್ ಅಂತಾನೆ ಲೆಕ್ಕ. ಸೊ ಇನ್ ಕೇಸ್ ಅವ್ರು 2,000 ಡೈಲಿ ಹಾಕಿದ್ರು ಅಂದ್ರೂ ಅವ್ರ ಟಾರ್ಗೆಟ್ ಇನ್ನೂ ದೊಡ್ಡದಿರುತ್ತೆ. ಅದಕ್ಕೆ ನಿಮ್ಮನ್ನ ಸಿಗಾಕ್ಸೋಕೆ ಇದೊಂದು ಪ್ಲಾಟ್ಫಾರ್ಮ್ ನ ತಯಾರು ಮಾಡ್ತಾ ಇರ್ತಾರೆ. ಸೊ ಫೈನಲ್ ಆಗಿ ನಿಮ್ಗೊಂದು ವಿಚಾರ ಅಂತೂ ಕ್ಲಿಯರ್ ಮಾಡ್ತೀನಿ. ಇನ್ವೆಸ್ಟ್ ಮಾಡಿಸೋರು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿಸೋದಿಲ್ಲ. ಇನ್ವೆಸ್ಟ್ಮೆಂಟ್ಗೆ ಅಂತಾನೆ ಒಂದು ಪ್ರೊಸೀಜರ್ ಇದೆ. ಅಲ್ಲಿ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಇವರು ಹೇಳಿದ್ದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಅವೆಲ್ಲ ಸಾಧ್ಯ ಇಲ್ಲ. ಇನ್ನೊಂದು ಬಂದ್ಬಿಟ್ಟು ನೀವು ಎಲ್ಲಾದ್ರೂ ಸರಿ ಜಾಬ್ ಅಂತ ಒಂದು ವರ್ಡ್ ನಿಮ್ ಕಿವಿಗೆ ಬಿತ್ತು ಅಂದ್ರೆ ಯಾರು ಸಹ 1 ರೂಪಾಯಿಗೆ ದುಡ್ಡು ಕೇಳೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತುಂಬಾ ಕಷ್ಟ ಇದೆ, ನೀವು ಒಬ್ರ ಹತ್ರ ಕೆಲಸ ಹುಡ್ಕೊಂಡು ಹೋಗ್ತೀರಾ ಅಂದ್ರೆ ಅವರು ನಿಮಗೆ ನನಗೆ ಫಸ್ಟ್ ದುಡ್ಡು ಕೊಡು ಅಂತ ಕೇಳೋದಿಲ್ಲ. ಯಾಕಂದ್ರೆ ಆ ವ್ಯಕ್ತಿಗೆ ಕೆಲಸ ಆಗ್ಬೇಕಾಗಿರುತ್ತೆ, ನಿನ್ನ ಕೈಯಿಂದ ಅವ್ರ ಕೆಲಸ ಮಾಡಿಸ್ಕೊಬೇಕಾಗಿರುತ್ತೆ. ಸೊ ಆ ಸಿಚುವೇಶನ್ ಇದ್ದಾಗ ಯಾರೇ ಆಗ್ಲಿ ನಿಮ್ಮಿಂದ ದುಡ್ಡು ಅಂತೂ ಕೇಳೋದಿಲ್ಲ. ಆ ದುಡ್ಡು ಕೇಳೋರು ಯಾರಾದ್ರೂ ಇದ್ರೆ ಮಿಡಲ್ ಬ್ರೋಕರ್ಸ್ ಆಗಿರ್ತಾರೆ, ಇಲ್ಲ ಅಂದ್ರೆ ಸ್ಕ್ಯಾಮರ್ಸ್ ಆಗಿರ್ತಾರೆ. ಎರಡೇ ವಿಚಾರ. ಸೆಂಟ್ರಲ್ ಯಾರಾದ್ರೂ ದುಡ್ಡು ಕೇಳಿದ್ರೆ ಅಂದ್ರೆ ಅವರು ಬ್ರೋಕರ್ ಆರ್ ಸ್ಕ್ಯಾಮರ್ಸ್. ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನೀವು ಜಾಬ್ಗೆ ಅಂತ ಸುಮಾರು ಜನ ತಿರುಗ್ತಾ ಇರ್ತಾರ. ಈ ಸೆಂಟ್ರಲ್ಲಿ ನಿಮ್ಗೆ ಈ ತರದ್ದು ಏನಾದ್ರು ಒಂದು ಆಫರ್ ಕಣ್ಣಿಗೆ ಬಿದ್ರೆ 100% ಇದ್ರಲ್ಲಿ ಹಳ್ಳಕ್ ಬೀಳೋದಂತೂ ಗ್ಯಾರಂಟಿ. ಅವರು 7,000 ರೂಪಾಯಿ ನಿಲ್ಸಿದ್ರಲ್ಲ, ಅವ್ರಿಗೆ ಬಂದು 1,800 ರೂಪಾಯಿ ಸಾಕು ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಕ್ವಿಟ್ ಮಾಡಿದ್ರು. ಅದನ್ನ ಕ್ವಿಟ್ ಮಾಡಿದ್ದ ಉದ್ದೇಶ ಏನಂದ್ರೆ ಇದು ಮುಂದಕ್ಕೆ ಹೋದ್ರೆ ನನಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಅನ್ಕೊಂಡು ಅದನ್ನ ಅಲ್ಲಿಗೆ ಕ್ವಿಟ್ ಮಾಡಿ ಅವ್ರು ಅದನ್ನ ಸೈಬರ್ ಕ್ರೈಮ್ಗೂ ರಿಪೋರ್ಟ್ ಮಾಡಿದ್ದಾರೆ. ಸೊ ಅವರು 7,000 ರೂಪಾಯಿ ನನ್ನ ಕೈಲಿ ಕಟ್ಟೋದಕ್ಕಾಗೋದಿಲ್ಲ, ಇಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಯಾಕಂದ್ರೆ ಇವ್ರು 1,800 ರೂಪಾಯಿ ಆಲ್ರೆಡಿ ಕಂಪ್ನಿ ಅಂದ್ರೆ ಅವ್ರದ್ದು ಸ್ಕ್ಯಾಮರ್ಸ್ ಇವ್ರ ಕಡೆ ಇದೆಯಲ್ಲ ಅದನ್ನ ರಿಕವರ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 5,000 ಹಾಕಿ, 4,000 ಹಾಕಿ, ಇಲ್ಲಾಂದ್ರೆ 3,000 ಆದ್ರೂ ಹಾಕಿ ಮತ್ತೆ ಆ 3,000 ಪ್ಲಾನ್ ಕಂಟಿನ್ಯೂ ಮಾಡಿ ಅಂತ ಎಲ್ಲ ಇವರು ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರು ಮತ್ತೆ 3,000 ಹಾಕಿದ್ದಿದ್ರೆ ಅವ್ರಿಗೆ ಕನ್ಫರ್ಮ್ ಆಗ್ಬಿಡ್ತಾ ಇತ್ತು. ಸೊ ಇವರು ಇದನ್ನ ಆಟ ಮುಂದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಇವ್ರ ಹತ್ರ. ಸೊ ನಮ್ಮ ಲಾಭ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನ ಅಲ್ಲಿಗೆ ನಿಲ್ಲಿಸ್ತಾ ಇದ್ರು. ಸೊ ಈ ತರ ಸ್ಕ್ಯಾಮ್ ಗಳಲ್ಲಿ ನೀವು ಯಾರು ಸಿಕ್ಕಾಕೊಳ್ಬೇಡಿ. ಈ ತರ ಸ್ಕ್ಯಾಮ್ಗಳು ತುಂಬಾ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಒಂದು ಲೋನ್ ಸ್ಕ್ಯಾಮ್ ಬಗ್ಗೆ ವಿಡಿಯೋ ಮಾಡಿದೆ. ಆ ಲೋನ್ ಸ್ಕ್ಯಾಮ್ ಗಳಿಂದ ಯಾವ ರೀತಿ ತಪ್ಪಿಸ್ಕೊಬೇಕು, ಅವರು ಈ ರೀತಿ ಏನಾದ್ರು ನಿಮ್ಗೆ ಬೆದರಿಸ್ತಾರಲ್ವಾ, ಲೋನ್ ಆಪ್ ಗಳಲ್ಲಿ ಏನೇನು ಅಂತ ಬೆದರಿಸ್ತಾರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದರಿಂದ ಯಾವ ರೀತಿ ತಪ್ಪಿಸ್ಕೊಬೇಕು ಅಂತ ನಾನು ಕಂಪ್ಲೀಟ್ ಒಂದು ಡೀಟೇಲ್ಡ್ ವಿಡಿಯೋನಾದ್ರೆ ಮಾಡಿದ್ದೀನಿ. ಅದನ್ನ ಒಂದ್ಸರಿ ಚೆಕ್ ಮಾಡಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.